ಕಾಲಿಗೆಲ್ಲ ಹತ್ಕೊಂಡ್ವಾ ಬೇಲಿ ಅಲ್ಲಿರಲ್ಲ ಮೇಲೆ ಬರೀ ಈ ಥರ ದವಡೆ ಇರುತ್ತೆ ಕೆಳಗಡೆ ಅಲ್ಲಿಂದನೇ ತಿನ್ನೋದಿಲ್ಲ. 5:30 ಆಗಿದೆ. 5:30 6 ಗಂಟೆ ಆಯಿತು ಅಂದರೆ ಎಲ್ಲ ಒಂದು ಟಾಪ್ ಸೇರಿಬಿಡ್ತವೆ ಸೇಫ್ಟಿಯಾಗಿ. ಎಲ್ಲ ಮಣ್ಣಿನ ಕೆಲಸ ಹಿಡ್ದಾವೆ, ಮನೆ ಕಟ್ಟೆ ಬಿಡ್ತವೆ ಬಿಡೋದಾಗ ಅಷ್ಟರಲ್ಲಿ. ಅದನ್ನೆಂತ ತಿನ್ನಕ್ಕೆ ಹೋಗಿದ್ದೆ ನೀನು? ಅವರೆಲ್ಲ ತಿಂದಿಲ್ಲ ತಾನೆ, ನಿನ್ಗೆ ಗೊತ್ತಾಯ್ತು ತಾನೆ? ತೆಗಿಯಲ್ಲ ಈಚೆ ತೆಗಿ. ಇದು ನಾವು ವರ್ಷಕ್ಕೊಂದ್ಸಲ ಇದರಲ್ಲಿ ಕೆಸರು ದಂಟು ಅಂತ ಮಾಡ್ತೀವಿ. ಕೆಸರು ದಂಟು ಅಂತಲೇ ಕರೀತಾರೆ. ಇದರಲ್ಲಿ ಸಾಂಬಾರು ಮಾಡ್ಕೊಂಡು ತಿಂತೀವಿ. ಕಿಡ್ನಿ ಸ್ಟೋನು ಅದು ಇದು ಇದ್ರೆ ಹೆಲ್ಪ್ಫುಲ್ ಅಂತ ಅಂದ್ಬಿಟ್ಟು ಇದು ಮೇನ್ಲಿ ವರ್ಷಕ್ಕೊಂದ್ಸಲ ನಮ್ಮದೊಂದು ಹಬ್ಬ ಇದೆ, ಉಳ್ಸೋಪ್ಪನ ಹಬ್ಬ ಅಂತ ಮಾಡ್ತಾರೆ. ಆ ಹಬ್ಬದಲ್ಲಿ ಮಾಡ್ತಾರೆ. ಇದು ತಿಂದು ಮೇಕೆ ಮಾಡ್ಕೊಂಡಿದ್ದ ಕೆಲಸ. ನಾನೇನು ಮಾಡಿದ್ದೆ ಒಂದು ಸಲ, ಅದು ಗೊತ್ತಿಲ್ಲ ಅದು ಆ ಥರ ಇರುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಮನೇಲಿ ಹಬ್ಬ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಆ ದಂಟು ತೊಗೊಂಬಂದಿದ್ವಿ. ಆ ದಂಟು ತೊಗೊಂಬಂದಾಗ ಏನಾಯಿತು, ನಮ್ಮ ಪಕ್ಕದ ಮನೇಲಿ ಒಂದು ಹುಡುಗ ಇದ್ದ, ಬಂದಿದ್ದ ಅವ್ನು ಸುಮ್ಮನೆ ಆಟಾಡೋಕ್ಕೆ ಅಂತ ಅಂದ್ಬಿಟ್ಟು. ನಾನು ಕೊಳ್ಳೋ ತಿನ್ಬೋದು, ಕೊಳ್ಳೋ ಚೆನ್ನಾಗಿದೆ ತಿನ್ಬೋದು, ಆರಾಮಾಗಿ ತಿನ್ಸೋ, ನೀನು ತಿನ್ನು ಅಂತ ಅಂದ್ಬಿಟ್ಟು ಕೊಟ್ಟಿದ್ದೆ. ನೋಡಿ ಇದು ಹಂಗೆ ಮಾಡ್ತಿದ್ದೆ, ತಿಂದ್ಬಿಟ್ಟು ಬಾಯೆಲ್ಲ ಕಡ್ತ ಹೊತ್ಕೊಂಡಿರುತ್ತೆ. ಈಗ ಅದನ್ನೆಲ್ಲ ಆಚೆ ತೆಗಿಬೇಕು, ಆಚೆ ತೆಗೆದ್ರೂ ಕಷ್ಟ ಆಗುತ್ತೆ ಪಾಪ, ಅದಕ್ಕೆ ಫುಲ್ಲು ಇಚ್ಚಿಂಗಿರುತ್ತದು. ಏನೂ ಆಗಲ್ಲಪ್ಪ, ಹೋಗಲಿ, ತಿನ್ಬಿಟ್ಟಿದ್ಯಾ, ಬೇರೆ ಸೊಪ್ಪು ತಿನ್ನು ಸರಿ ಹೋಗುತ್ತೆ. ಆ ಹುಡುಗಂದು ಏನಾಗಿತ್ತು ಅಂದರೆ, ನಾನು ಸುಮ್ಮನೆ ಏನೋ ಆಟ ಆಡೋಕ್ಕೆ ಚೆನ್ನಾಗಿರುತ್ತೆ ತಿನ್ನು ಅಂತ ಅಂದ್ಬಿಟ್ಟು ತಿನ್ಸೋಣ ಅಂದ್ಬಿಟ್ಟು ತಿನ್ನಿಸ್ಬಿಟ್ಟೆ. ನನಗೆ ಗೊತ್ತಿಲ್ಲ ಅದು ಅಷ್ಟೊಂದು ಕಡ್ತಾ ಎಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು ತಿಂದ್ಬಿಟ್ಟು ಹೆಂಗೆ ಆಡ್ದ ಅಂದರೆ ಆ ಹುಡುಗನ ಕೈ ತಡ್ಕೊಳಕ್ಕೆ ಆಗ್ತಿಲ್ಲ. ನಾನು ಅವ್ರ ಮನೆಯವ್ರಿಗೆ ಹೇಳ್ಬಿಡ್ತಾನೋ ಅಂತ ಅರ್ಧ ಭಯ. ಆ ಮನೆಯವ್ರಿಗೆ ಹೇಳೋದು ಹಾಳಾಗಿ ಹೋಗಲಿ, ಅವ್ನು ತಿನ್ಬಿಟ್ಟು ಆಡ್ತಿದ್ದೈತೆ ನನಗೆ ತಡ್ಕೊಳಕ್ಕಾಗಲಿಲ್ಲ. ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಅಷ್ಟು ಸಿಚುವೇಶನ್ ಬಂದ್ಬಿಡ್ತು. ಕಡಿತೈತೆ ಆಗ್ತಿಲ್ಲ ಅಂತಲೇ ಬೀಳ್ತಾನೆ, ಒದ್ದಾಡ್ತಾನೆ. ಸೇಮ್ ನಮ್ಮ ಮೇಕೆ ಮರಿ ಈಗ ಒದ್ದಾಡ್ತೈತಲ್ಲ ಪಾಪ, ಆಗ್ದಂಗೆ ಯಾರಿಗೂ ಹೇಳೋಕ್ಕಾಗ್ದಂಗೆ, ಕಷ್ಟ ಅನುಭವಿಸೋಕ್ಕೂ ಆಗ್ದಂಗೆ ಆ ಥರ ಸಿಚುವೇಶನ್ ಆಗಿ, ಮತ್ತು ಅವ್ರ ಮನೆಯವ್ರಿಗೆ ಹೇಳಿ ಅವ್ರು ನಾನು ಸ್ವಲ್ಪ ಬೈದು ಉಪ್ಪು ಖಾರ ಹಾಕಿ ಆಮೇಲೆ ಸರಿ ಹೋಗಿತ್ತು. ಒಂದು 2 ಅವರ್ 3 ಅವರ್ ಹಾಗೇ ಇತ್ತು ಪಾಪ. ಇದ್ರದ್ದು ಇನ್ನೂ ಹಂಗೆ ಇದೆ. ಈ ಪುಟಾಣಿ ಮರಿನೂ ತಿಂತು, ಬಟ್ ಬಾಯಿ ಒಳಗಡೆ ನುಣ್ಕತ್ತ ಇಲ್ಲ ಗೊತ್ತಿಲ್ಲ. ಇದು ಮಾತ್ರ ಸೈಲೆಂಟಾಗೈತೆ. ಇಲ್ಲಿ ನೋಡಿಲ್ಲಿ, ಏನಾಗಿಲ್ಲ ನಿನಗೆ, ಸರಿ ನಾರ್ಮಲ್ ಮೇವೆ ತಿನ್ನು, ತಿನ್ಬೇಡ ಇನ್ನೊಂದ್ಸಲ ಅದನ್ನ, ಆಯ್ತಾ? ಅದಿನ್ನೂ ಸಂಕಟ ಬೀಳ್ತಾನೆ ಐತೆ. ಹೋಗಿ ಬೇರೆಯವ್ರ ತೋಟಕ್ಕೆ ಹೋಗಿ ಆಮೇಲೆ ಮಾಡ್ತಾರೆ ನನಗೆ. ದಾರಲ್ಲಿ ಮೇಯ್ಕೊಂಡು ಹೋಗ್ರಿ, ಬೇರೆಯವ್ರ ತೋಟಕ್ಕೆ ಹೋಗ್ತವೆ. ಜೋಳ ಹಾಕಿದ್ದಾರೆ. ಈ ತಿಂದನೇ ಇರೋ ಸೊಪ್ಪೇ ಇಲ್ಲ. ಅವಕ್ಕೆ ಹೆಚ್ಚು ಕಡಿಮೆ ಇದನ್ನು ತಿಂದ್ಬಿಡ್ತವೆ. ಇದು ಕಳ್ಳಿ, ಈ ಕಳ್ಳಿನೂ ತಿಂದಾಕ್ತವೆ. ಹೊಟ್ಟೆ ಚೆನ್ನಾಗಿ ಹಸ್ತಿತ್ತು ಅಂದರೆ. ನೆನ್ನೆ ಆ ಚಿಕ್ಕ ಮರಿ ಹೊಂಗೆ ಎಲ್ಲ ಇತ್ತಲ್ಲ, ಹೊಂಗೆ ಎಲ್ಲನೂ ತಿಂತಾಯಿತ್ತು. ರೆಗ್ಯುಲರಾಗಿ ನಮ್ಮ ಅಮ್ಮನ ಡ್ಯೂಟಿ. ನಾನು ಬಂದಿದ್ದೀನಿ ನಮ್ಮ ಅಮ್ಮಂಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಇವತ್ತು. ನಾನೇ ಬಂದಿದ್ದೆ, ಇವತ್ತು ನಾನೇ ಬಂದಿದ್ದೀನಿ. ಎಲ್ಲಿ ಮೇಯಿಸ್ಬೇಕು ಏನು ಮೇಯಿಸ್ಬೇಕೋ ಗೊತ್ತಿಲ್ಲ. ಏಕ ದಾರಿಲೆಲ್ಲ ಬಿಟ್ಕೊಂಡು ಹೋಗೋದು. ಅವೆಲ್ಲೆಲ್ಲಿ ಮೇವು ಇರುತ್ತೋ ಅವೇ ಮೇಯ್ಕೊಂಡು ಬರ್ತಾ ಇರ್ತವೆ. 6 ಗಂಟೆ ತನಕ ಮೇಯಿಸಿ ಆಮೇಲೆ ವಾಪಸ್. ಸಿಟಿಗಳ ಕಡೆ ಮಾತ್ರ ಅಂತೀವಲ್ಲ, ಹಳ್ಳಿಗಳ ಕಡೆ ಏನು ಕಡಿಮೆ ಇಲ್ಲ. ಇದನ್ನೆಲ್ಲ ಯಾವ್ದಾರ ಒಂದು ಕವರ್ಗೆ ಹಾಕಿಟ್ಬಿಟ್ಟು ಏನು ಮಾಡ್ತಾರೆ, ಕವರ್ಗೆ ಹಾಕಿಟ್ಟು ಬಂದು ತಿಪ್ಪೆಗೆ ಹಾಕೋದು. ಕವರ್ ಮರೆ ಮನೇಲಿ ಇಟ್ಟಿರ್ತಾರೆ ನೀಟಾಗಿ, ಅದಾದ್ಮೇಲೆ ಬಂದು ಮತ್ತೆ ತಿಪ್ಪೆಗೆ ಎಸೆಯೋದು. ಅದು ಕೊಳತರು ಆಯಿತು, ನೋಡಿ ಅಲ್ಲೊಂದಿದೆ, ಅದು ಕೆಸರು ದಂಟು ಅಂತೀವಿ ನಾವು. ಬೇರೆಯವ್ರು ಹೇಗೆ ಕರೀತಾರೆ ಅಂತ ಗೊತ್ತಿಲ್ಲ. ಹಣ್ಣಿನ ಗಿಡಗಳನ್ನ ನಾವು ಹುಟ್ಟಾಕ್ಬೇಕು. ಬಟ್ ಕೆಲವೊಂದು ಹಣ್ಣಿನ ಗಿಡಗಳು ನೋಡಿ ಹಾಗೆ ಬೆಳ್ಕೊತವೆ. ನೋಡಿ ಈ ಬೇಲಿಲಿ ಸೀಬೆ ಗಿಡ ಇದೆ, ಚೇಪೆಕಾಯಿ ಹಾಗೆ ಬೆಳೆದಿದೆ. ಅದಕ್ಕೆ ನೀರು ಹಾಕೋಂಗಿಲ್ಲ, ಔಷಧಿನೇ ಹೊಡಿಯೋಂಗಿಲ್ಲ. ಯಾವುದೋ ಹಕ್ಕಿ ತಿಂದಿರುತ್ತೆ, ಮರದ ಮೇಲೆ ಕೂತ್ಕೊಂಡು ಗಲೀಜು ಮಾಡಿರುತ್ತೆ, ಆ ಗಲೀಜು ಜೊತೆ ಬೀಜ ಬಿದ್ದಿರುತ್ತೆ, ಬೆಳ್ಕೊಂಡಿರುತ್ತೆ ಅಷ್ಟೇ. ಮತ್ತು ನೋಡಿ ಎಂಥ ಸಂಕಷ್ಟ ಪರಿಸ್ಥಿತಿ ಹಾಲು ಕುಡಿಯೋಕೆ ಹೋಗ್ತೈತಿ ಪಾಪ. ಅದು ಕಷ್ಟ ಬಿದ್ದು ಮೇಯ್ತೈತೆ, ಇದು ಕಷ್ಟ ಬಿದ್ದು ಕುಡಿಯೋಕ್ಕೆ ಹೋಗ್ತೈತೆ. ಸುಮ್ಮನೆ ನೋಡಿರಿ,
ಪ್ರಾಣಿಗಳು ಎಷ್ಟು ಇರಿಟೇಟ್ ಆದ್ರೂ ಅದ್ರ ಮರಿಗಳ್ನ ಎಷ್ಟು ಸಾಫ್ಟಾಗಿ ಹ್ಯಾಂಡಲ್ ಮಾಡ್ತಾವೆ ನೀವೇ ನೋಡಿದ್ರೆ. ಇದನ್ನು ಕೈಗೆ ಹಾಕಿ ಕೊಡ್ತಿದ್ವಿ. ಒಂಥರ ಡಿಸೈನ್ ಬರೋದು. ಯಾಕೆ ಪ್ರಾಣಿಗಳಿಗೆ ಜಾಸ್ತಿ ಹುಷಾರಿರಲ್ಲ, ಆರೋಗ್ಯ ತಪ್ಪಲ್ಲ ಅಂತ ಹೇಳ್ತಾರೆ ಅಂದರೆ ಅವು ತಿನ್ನೋದೆಲ್ಲ ಬರೀ ಗಿಡ ಮೂಲಿಕೆಗಳೇ. ನೋಡಿ ಇದನ್ನು ತಿನ್ಬಿಟ್ಟೋದು ನಮ್ಮ ಮೇಕೆ. ಇಲ್ಲಿದೆ ಎಲ್ಲ ಎಲೆಲೆಲ್ಲ ಮುಳ್ಳು. ಈ ಹಣ್ಣನ್ನು ಒಂದು 10 ಹಣ್ಣು ಕಿತ್ಬಿಟ್ಟು ಬಿಸಿ ಮಾಡಿಬಿಟ್ಟು ಲೈಟಾಗಿ ಬಿಸಿ ಮಾಡಿಬಿಟ್ಟು ಅದನ್ನು ಕೆಮ್ಮು ನೆಗಡಿ ಜ್ವರ ಬಂದಿರೋ ಮಕ್ಳುಗಳಿಗೆ ಎದೆಗೆ ಮತ್ತು ಹಣೆ ಭಾಗಕ್ಕೆ ಹಚ್ಚುತ್ತಾರೆ. ಅದರಿಂದ ಬೇಗ ಅದು ತುಂಬ ಅಂದರೆ ಏನೋ ಕೋಲ್ಡ್ ಇರುತ್ತೆ ಅದನ್ನೆಲ್ಲ ಹೀರ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಅದ್ರ ಜೊತೆ ನೋಡಿ ಇದನ್ನು ಗಿಡ ಮೂಲಿಕೆನೇ, ಇದನ್ನು ತಿನ್ನುತ್ತೇನೆ. ಏನು ಉತ್ತರಾಣಿ ಕಡ್ಡಿ ಅಂತಾರೆ ಏನೋ ಹೇಳ್ತಾರೆ. ಇದೇನಾದರೂ ಹೀಗೆ ಎಳ್ಕೊಂಡ್ರೆ ವಾಪಸ್ ಫುಲ್ಲೆಲ್ಲ ಮೈಗೆ ಚುಚ್ಕೊಳ್ಳುತ್ತೆ ಮುಳ್ಳು. ತೋರಿಸ್ತೀನಿ ನೋಡಿ. ಇದ್ಕೊಂಡು ಹಿಂಗೆ ಎಳ್ಕೊತಾ ಇದ್ರೆ ಹಿಂಗೆ ಚುಚ್ಕೊತಾ ಇರುತ್ತೆ. ಈ ಗಿಡ ಗೊತ್ತಾ, ಟಚ್ ಮಿ ನಾಟ್, ಮುಟ್ಟಿದ್ರೆ ಮುನಿ ಗಿಡ ಅಂತಾರಲ್ಲ, ಇದನ್ನು ಗಿಡ ಮೂಲಿಕೆದೆ. ಇದನ್ನು ನಮ್ಮ ಮೇಕೆ ತಿಂತಾಯಿದೆ ನೋಡಿ. ಎಂತಿಗೆ ನಾಟಿ ಮರಿ ಮಟನ್ನು ಅಂತಾರೆ ಗೊತ್ತಾಯಿಲ್ಲ. ಇದನ್ನೆಲ್ಲ ತಿಂದು ಒಳ್ಳೆ ರುಚಿಯಾಗಿರುತ್ತೆ ನಾಟಿ ಮರಿ ಮಟನ್. ಅದಕ್ಕೆ ಇವು ಹೇಗೆ ರುಚಿಯಾಗಿ ತಿಂತಾವೋ ಇವನು ತಿನ್ನೋರ್ಗೂ ರುಚಿಯಾಗೇ ಇರುತ್ತೆ ಇದ್ರ ಮಟನ್. ಏನು ಗೊತ್ತಾ ನೋಡಿ, ಎಲ್ಲ ಬೇಟೆಗಾರ ಕೂತವನೆ. ಬೇಟೆಗಾರನೂ ಹೌದು, ಕಾವಲುಗಾರನೂ ಹೌದು. ಗರ್ಕಿಚ್ಚುಗಳು. ಗೊತ್ತಾ, ಮೇಕೆ ಹಸುಗಳಿಗೆ ಇವೆಲ್ಲಕ್ಕೂ ಮೇಲ್ಗಡೆ ಅಲ್ಲಿರೋದಿಲ್ಲ, ಬರೀ ಕೆಳಗಡೆ ಅಲ್ಲಿ ಮಾತ್ರ ಇರುತ್ತೆ. ಆದರೆ ಏನು ನೀಟಾಗಿ ಕಟ್ ಮಾಡ್ತಾನೆ ನೋಡಿ. ತೋರಿಸ್ಲ ನಿಮಗೆ ಮೇಲ್ಗಡೆ ಅಲ್ದು. ಇರುವೆ ಗುಡಿ ಮೇಲೆ ನಿಂತಿದ್ದ, ಕಾಲಿಗೆಲ್ಲ ಹತ್ಕೊಂಡ್ವಾ ಬೆಲಿ ಹತ್ಕೊಂತ ಇದೆಲ್ಲದ್ರ ಮೇಲೆ ಹೋಗಿ ನಿಂತ್ಕೊಬಿಟ್ಟಿದ್ದೆ ನೋಡಿ. ಐತೆ ಐಶಮೀರ್ ಬಾ, ಹಿಂಗೆ ಹಲ್ಲು ತೋರ್ಸೋಣ ಬೆಲಿ, ಹಲ್ಲು ಹೆಂಗಿದ್ದಾವೆ ಅಂತ. ಇದು ಕೆಳಗಡೆ ಹಲ್ಲು. ಇರಮ್ಮ ಇಲ್ಲಿ. ಇದು ಕೆಳಗಡೆ ಹಲ್ಲು, ಅದೇ ಮೇಲ್ಗಡೆ ಹಲ್ಲಿರಲ್ಲ, ಮೇಲೆ ಬರೀ ಈ ಥರ ದೊಡ್ಡ ಇರುತ್ತೆ. ಕೆಳಗಡೆ ಹಲ್ಲಿಂದನೇ ತಿನ್ನೋದಿಲ್ಲ. ಇವೆಲ್ಲ ಹೆಂಗೆ ಅಂತ ಅಂದರೆ ಇವೆಲ್ಲ ಮೇಯ್ತಾ ಇರ್ತಾವಲ್ಲ, ಈ ಮೇಯ್ಬೇಕಾದ್ರೆ ಹುಳಗಳು ಮಿಡತೆಗಳು ಎಲ್ಲ ಎದ್ದೊಳ್ತಾವೆ ಮೇಲೆ. ಆ ಎದ್ದಾಗ ಟಕ್ ಅಂತ ಹೋಗಿ ಕೆಚ್ಚಾಕತ್ತವೆ. ಹಾಗೆ ನೋಡ್ತಾ ಇರೋದನ್ನು ನೋಡ್ತಾ ಇರುತ್ತೆ, ಅಬ್ಸರ್ವ್ ಮಾಡ್ತಾ ಇರುತ್ತೆ. ಎಲ್ಲಿ ಹುಳ ಕಾಣುತ್ತೆ ರಪ್ ಅಂತ ಹೋಗಕ್ಕಾಗ್ಬಿಡುತ್ತೆ. ಅದಕ್ಕೆ ಈ ಮೇಕೆಗಳು ಹಸುಗಳು ಮೇಯ ಹತ್ರ ಜಾಸ್ತಿ ಇರ್ತಾವೆ ಅವು. ನನಗಂತೂ ಕಾಣಿಸ್ತಾ ಇಲ್ಲ, ಬಟ್ ಅದಕ್ಕೆ ಕಾಣಿಸ್ತಾ ಇದೆ, ತಿಂತಾ ಇದೆ. ನೀವು ನೋಡಿ, ಎಲ್ಲ ಅಡಿಕೆ ಗಿಡದಲ್ಲೂ ಒಂದು ಕಾಮನ್ ಏನು ಅಬ್ಸರ್ವ್ ಮಾಡ್ಬೋದು ಹೇಳಿ ನಾವು, ವೈಟ್ ಕಲರ್. ಇದೇನು ಪೇಂಟ್ ಅಲ್ಲ, ಇದು ಸುಣ್ಣ. ಎಂತಿಗೆ ಸುಣ್ಣ ಹೊಡಿತಾರೆ ಅಂತ ಅಂದರೆ, ಈಗ ಮಳೆಗಾಲ ಹೊರಟೋಯ್ತಲ್ಲ, ಇನ್ನು ಮೋಡಗಳು ಕಡಿಮೆ, ಇನ್ನು ಬರೀ ಬಿಸಿಲೇ ಜಾಸ್ತಿ. ಆ ಬಿಸಿಲಲ್ಲಿ ಏನಾಗುತ್ತೆ ಅಂತ ಅಂದರೆ, ಈ ಕಡೆಯಿಂದ ಬೀಳ್ತಕ್ಕಂಥ ಬಿಸಿಲು ತುಂಬ ಪವರ್ ಆಗಿರುತ್ತೆ. ಸೊ ಆ ಪವರ್ಗೆ ಏನಾಗುತ್ತೆ, ಇಲ್ಲೆಲ್ಲ ನಿಮಗೆ ಎಲ್ಲೋ ಇಶ್ ಬಂದುಬಿಡುತ್ತೆ. ಬೇಕಾದ್ರೆ ನೀವು ನೋಡ್ಬೋದು, ಇಲ್ಲಿ ಕಾಣುತ್ತೆ ಲೈಟಾಗಿ ಆಲ್ರೆಡಿ ಎಲ್ಲೋ ಇಶ್. ಈ ಎಲ್ಲೋ ಇಶ್ ಬಂದ್ಬಿಟ್ಟು ಮರನೇ ಹೋಗ್ಬಿಡುತ್ತೆ ಬಿಸಿಲಿಗೆ. ಈ ಸುಣ್ಣ ಅದನ್ನು ತುಂಬ ಕಂಟ್ರೋಲ್ ಮಾಡುತ್ತೆ ನೋಡಿ. ಎಲ್ಲೋ ಇಶ್ ಅಂದರೆ ಈ ಥರ ಬರುತ್ತೆ, ಬಟ್ ಇದು ಗರಿಲಿರೋದು, ಇದರಲ್ಲಿ ಕಾಂಡದಲ್ಲೇ ಬರುತ್ತೆ ನಿಮಗೆ ಮೇಯ್ನು. ಸೊ ಅದನ್ನು ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಸುಣ್ಣ ಹೊಡಿತಾರೆಲ್ಲ, ಈ ಟೈಮಲ್ಲಿ ಎಲ್ಲ ಹೊಡೆಯೋದು. ಪಾರ್ಟ್ನರ್ಸ್ ಒಂದು ಕಡೆ ಮೇಯ್ತಾವೆ, ಇವರೊಂದು ಕಡೆ ಮೇಯ್ತಾವೆ. ಸರಿ ಹೋದ ನೀನು ನೋಡಿ ಅಷ್ಟೇ.
ಒಂದು ಹಾಫ್ ಆನ್ ಅವರು ಸರಿ ಹೋಗ್ಬಿಡುತ್ತೆ. ಆರಾಮಾಗಿದೆಯಾ? ಆವಾಗಲೇ ಕಕ್ಕಂಡೇ ಬಿಡ್ತು ತಿಂದಿತ್ತನ್ನೆಲ್ಲ. ಪುಟಾಣಿ ಮರಿ ಏನು ಮಾಡ್ತದೆ ನೋಡೋಣ, ಅದಕ್ಕಿನ್ನೂ ತಿನ್ನೋಕ್ಕೆ ಬರೋದಿಲ್ಲ, ಏನೋ ಹುಡ್ಕೊಂಡು ತಿಳ್ಕೊಂಡು ಏನೋ ತಿಂತಾ ಇರುತ್ತೆ. ಆಗಲೇ ಅಷ್ಟೊಂದು ಗಾಬರಿಲಿದ್ದು, ಇವಾಗ ಸ್ವಲ್ಪ ಗಾಬರಿ ಕಡಿಮೆ ಆಯಿತು. ಅವಕ್ಕೂ ನಾರ್ಮಲಾಗಿ ಮತ್ತು ಅದರ ಲೈಫ್ಗೆ ರಿಟರ್ನ್ ಆಗಿದ್ದಾವೆ. ಓ ಎಲ್ಲ ಮಣ್ಣಿನ ಕೆಲ್ಸಕ್ಕೆ ಹಿಡ್ದಾವೆ, ಮನೆ ಕಟ್ಟೆ ಬಿಡ್ತವೆ ಬೆಳಗಾಗ ಅಷ್ಟೇ. ಅವು ಒಳಗೋಗೋ ದಾರಿ ಇದು, ಹೊರಗಡೆ ಮಣ್ಣು ತುಂಬ್ಕೊಂಡಿರ್ತದೆ, ಮೇ ಬಿ ಎಲ್ಲ ಎತ್ತಾಗ್ತಾಯಿದ್ದಾವೆ ಆಚೆ. ಮೇಕೆನೂ ಅದನ್ನು ಡಿಸ್ಟರ್ಬ್ ಮಾಡ್ತಾಯಿಲ್ಲ, ಯಾಕೆಂದರೆ ಅದ್ರ ಪಾಡು ಅದು, ಇದ್ರ ಪಾಡು ಇದು. ಇದು ರೊಟ್ಟೆ ತುಂಬ್ಕೋಬೇಕು, ಅದು ರೊಟ್ಟೆ ತುಂಬ್ಕೋಬೇಕು. ಬಟ್ ಅದೇ ಧೈರ್ಯ ಇಟ್ಟು ನಮ್ಮ ಹತ್ರ ಬರೋಲ್ಲ. ಯಾಕೆ ಹೇಳಿ, ರಪ್ಪ ಅಂತ ಹೊಡೆದು ಮಲಗಿಸ್ತೀವಲ್ಲ, ಅದಕ್ಕೆ ತಲಾಂತರದಿಂದ ನೋಡ್ಕೊಂಬಿಟ್ಟೆ ನಾವು ಹಿಂಗೆ, ಮೇಕೆ ಹಿಂಗೆ, ಪ್ರಾಣಿಗಳು ಹಿಂಗೆ ಅಂತ. ಅದಕ್ಕೆ ನಮ್ಮ ಸವಾಸಕ್ಕೆ ಬರೋಲ್ಲ. ಒಂದೊಂದೇ ಕಡೆ ಇಟ್ಕೊಂಡು ಮೇಯ್ತಾ ಐತೆ. ಅವರಮ್ಮ ಮಿಸ್ ಆಗಿಬಿಟ್ಟು ಹೋಗ್ಬಿಟ್ಟೈತೆ. ಇಲ್ಲಿ ಯಾರು ಕಾಣಿಸ್ತಾಳೆ, ಇಲ್ಲಿ ಒಂದೇ ಕಣ್ಣಿಗೆ ಕಾಣಿಸ್ತಾ ಐತೆ. ಅದಕ್ಕೆ ಇದು ಅಲ್ಲಿಂದ ಅಲ್ಲಿರೋನು ಕರೀತೈತೆ ನೋಡಿ. ಅಯ್ಯೋ 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 ಆಯ್ತು ಹೋಗಪ್ಪ. ಅದೇನು ಮಾಡ್ತಿದೆ ಗೊತ್ತಾ, ಎತ್ತರವಾದ ಪ್ರದೇಶ ಹುಡುಕ್ತಾ ಇದೆ. ಎಂತಿಗೆ ಅಪ್ಲೈ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಅದಕ್ಕೆ ಯಾವುದೇ ಎತ್ತರವಾದ ಪ್ರದೇಶ ಸಿಗ್ತಾಯಿಲ್ಲ. ಹುಡ್ಕಾಡೋದು ಮತ್ತು ಕೆಳಗಡೆ ಬೀಳೋದು. ಯಾವಾಗ ಒನ್ಸ್ ಅದು ಕಡ್ಡಿ ಅದರ ಹೈಟಾಗಿರೋ ಕಡ್ಡಿ ಸಿಗುತ್ತೆ, ಫುಲ್ ಕಡ್ಡಿ, ಅದ್ರ ಮೇಲೆ ಹೋಗ್ಬಿಟ್ಟು ಅಲ್ಲಿಂದ ಫ್ರೈ ಮಾಡುತ್ತೆ. ಅದೊಂದಕ್ಕೆ ಟ್ರೈ ಮಾಡ್ತಾ ಇರೋದು. ನಾವು ಬಟ್ ಅದ್ರ ಬದಲೇ ತಗೊಳಕ್ಕಂಥದ್ದು. ಫೈನಲಿ ಫ್ಲೈ. ನಾನು ಬೇರೆ ಇಲ್ಲೇ ಕೂತ್ಕೊಂಡೆ, ನಮ್ಮ ಮೇಕೆನೇ ಕಾಣಿಸ್ತಲ್ಲ, ಬಡ್ಕೊಂತ ಇದ್ದಿದ್ದ. ನನಗೇನು ಗೊತ್ತು, ನೀನು ನೋಡ್ಕೋಬೇಕಿತ್ತು. ನಾನು ಹೊಸಬನೇ ಇದಕ್ಕೆ, ಇವಾಗ, ಮುಂಚೆಯಿಂದ ಅಲ್ಲ. ಈಗ ಹುಡುಕ್ಬೇಕು ಎಲ್ಲಿದ್ದಾವೆ ಅವು ಅಂತ. ಎತ್ತೋದ್ವಪ್ಪ ಬಡ್ಡಿ ಮಗನವು. ಕೊಕ್ಕರೆ ಎಲ್ಲ ಐತೆ. ಕೊಕ್ಕರೆ ಇಲ್ಲಿದ್ಮೇಲೆ ಕೊಕ್ಕರೆ ಜೊತೆ ಎಲ್ಲ ಸುತ್ತಮುತ್ತ ಇರ್ತವೆ. ಅಯ್ಯೋ ಇಲ್ಲೆಲ್ಲ ನೀರು ಬೇರೆ ಬಿಟ್ಬಿಟ್ಟಿದ್ದಾರೆ, ಫುಲ್ ತೇವ ಐತೆ. ಕೊಕ್ಕರೆ ಯಾರೋ ರೂಟ್ ನೋಡ್ಕೋಬೇಕು ಆ ಜಾಗ. ನೋಡಿ, ಕೊಕ್ಕರೆ ಯಾರೋ ರೂಟ್ ನೋಡ್ಕೊಂಡು ಎಲ್ಲಿದೆ ಅಂತ ಕಂಡುಹಿಡಿಯೋದು. ಬಡ್ಡಿ ಮಗ ನಾವು ಇಲ್ಲೇ ಎಷ್ಟು ಈಸಿ ಅಲ್ಲ. ಇಲ್ಲಿ ದೊಡ್ಡದಾಗ ಸೌಂಡ್ ಬಂತು. ಏನು ಅಂದರೆ ನವಿಲು ಆ ಮರದ ಮೇಲೆ ಇತ್ತೇನೋ ಬರ್ರ ಅಂತ ಆರೋಗ್ಬಿಡ್ತು. ಈ ಟೈಮಲ್ಲಿ ನವಿಲುಗಳೆಲ್ಲ ಈ ಥರ ದೊಡ್ಡ ತೆಂಗಿನ ಮರಗಳು ಆರ್ಬಿಟ್ಟು ಕುತ್ಕೊಬಿಡ್ತವೆ ಸಾಲಾಗಿ. ಇದರ ನಿಮಗೆ ಇಷ್ಟೊತ್ತಾಯಿತು ಅಂತ ಅಂದರೆ ಹೆಚ್ಚು ಕಡಿಮೆ ಒಂದು 5:05 ಆಗಿದೆ. 5:30 6 ಗಂಟೆ ಆಯಿತು ಅಂದರೆ ಎಲ್ಲ ಒಂದು ಟಾಪ್ ಸೇರಿಬಿಡ್ತವೆ ಸೇಫ್ಟಿಯಾಗಿ. ಸ್ವಲ್ಪ ಐತೆ. ನಾವು ಮೇಕೆ ಕೊಡೋಣ. ಬನ್ನಿ 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 ಬನ್ನಿ. ಟೂ ಮಿನಿಟ್ಸ್ ಆಯಿತಾ? 2 ಮಿನಿಟ್ಸು ಆಗಿಲ್ಲ, 30 ಸೆಕೆಂಡ್ಸ್ ಫುಲ್ ಕೇಲ್ ಖತಮ್. ನಾಟಕ ಬಂದು ಕಾಲಿಗೆ ನಮ್ಮ ಡ್ಯೂಟಿ ಮುಗೀತು. ಬ್ಯಾಕ್ ಟು ಪೆವಿಲಿಯನ್. ಮನೆಗೆ ಹೋಗ್ಬಿಟ್ಟು ಕಟ್ಬಿಟ್ಟು ಸೀದಾ ಬೆಂಗಳೂರು ಹೋಗಿ ಇವನ್ನೆಲ್ಲ ಗುಡಿಗೆ ಸೇರಿಸಿ ಬೆಂಗಳೂರಲ್ಲಿರೋ ಗೂಡಿಗೆ ನಾನು ಹೊರಡಬೇಕು. ಆಯ್ತು 6 ಗಂಟೆ. ಅನ್ನ ಎಷ್ಟಲ್ಲಿ ಮುಳುಗ್ತಾನೆ ಅಂತ ಅಂದರೆ ಅವತ್ತಿನ ದಿನ ಎಂಡ್. ಬಾಯ್ ಬಾಯ್.